ಜೊತೆಗೆ ಸರ್ಕಾರಿ ಖರಾಬ್ ಅಂತ ಹೇಳಿದರು. ಅಲ್ಲಿ 1 ಗುಂಟೆನೂ ಖರಾಬ್ ಇಲ್ಲ ಅಂಥೇಳಿ RC ಅವರು ರಿಪೋರ್ಟ್ ಕೊಟ್ಟರು 14/6/2021. ಆಗ ಕೆಲವು ನಮ್ಮ ಸ್ನೇಹಿತರು RC ಅವ್ರು ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಸರಿ ಇಲ್ಲ ಅಂತ ಹೇಳಿದ್ರು. ಅವೆಲ್ಲವನ್ನ ಈಗ ನಿಮ್ಮ ಪ್ರೆಸ್ಸಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಆ ರಿಪೋರ್ಟು. ಅದಾದಮೇಲೆ 30/4/2022 ಮತ್ತೆ ಅಧಿಕಾರಿಗಳದ್ದು ಇನ್ನೊಂದು ಟೀಮ್ ಮಾಡಿ ಬಗಾದಿ ಗೌತಮ್ ಅವ್ರ ನೇತೃತ್ವದಲ್ಲಿ ಸರ್ವೆ ಆಯಿತು. ಆಗಲೂ ಕೂಡ ನಂದು ಇಲ್ಲಿ ಈ ರಿಪೋರ್ಟ್ ಆಗ್ತಾ ಇದ್ದೀನಿ ನಿಮಗೆ. ನನಗಿನ್ನ ಪ್ರಾಧಿಕಾರದವರೇ ನನ್ನ ಭೂಮಿನೇ ಹೆಚ್ಚು ತಗೊಂಡಿದ್ದಾರೆ ಅಂಥೇಳಿ ರಿಪೋರ್ಟ್ ಬಂತು. ಇದನ್ನು ನಾನು ಹೈಕೋರ್ಟಲ್ಲಿ ಚಾಲೆಂಜ್ ಮಾಡಿದೆ. ಹೈಕೋರ್ಟ್ ಆದೇಶದಲ್ಲಿ ಅಷ್ಟು ಲ್ಯಾಂಡನ್ನು ನನಗೆ ಕೊಡಬೇಕು ನಿವೇಶನನ ಅಂಥೇಳಿ ಹೈಕೋರ್ಟ್ನಲ್ಲಿ ನ್ಯಾಯಮೂರ್ತಿಗಳು ಡೈರೆಕ್ಷನ್ ಕೊಟ್ಟರು. 12th March 2023 ನನಗೆ ನಿವೇಶನ ಕೊಡಲಿಲ್ಲ ಪ್ರಾಧಿಕಾರ. ಮತ್ತೆ ಕಂಟೆಂಪ್ಟ್ ಆಗ್ತೆ. ಸೈಟು ಅಲಾಟ್ಮೆಂಟ್ ಸಹಿತ ಕೋರ್ಟ್ಗೆ ಕೊಟ್ಬಿಟ್ಟು ಈ ಕಾಪಿನೂ ನಿಮ್ಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅಲ್ಲಿಗೆ ನಂದು ಖರಾಬಿಲ್ಲ, ನಂದೇ ಪ್ರಾಧಿಕಾರ ಹೆಚ್ಚು ಉಪಯೋಗಿಸ್ಕೊಂಡಿತ್ತು, ಅದಕ್ಕೆ ಬದಲಿ ನಿವೇಶನ ಕೊಟ್ಟಿದ್ದಾರೆ. ನ್ಯಾಯಾಲಯದ ಆದೇಶ ಅದು ಕಂಟೆಂಪ್ಟ್ 4,000 ಅಡಿ ಕೊಟ್ಟಿದ್ದಾರೆ. ಮತ್ತು ನಂದು ಗೋಮಾಳ ಅಲ್ಲ. ಆ ರಿಪೋರ್ಟೂ ಈಗ ನಿಮ್ಗೆ ಅಪ್ಲೋಡ್ ಮಾಡಿದ್ದೀನಿ, ಎರಡೂ ಸರ್ವೆ. ಅಲ್ಲಿಗೆ ಸರ್ಕಾರಕ್ಕೆ ನಿಮಗೆ ಖಾತ್ರಿ ಆಯಿತು. ನಾನು ಆರೋಪ ಮಾಡಿದ್ಮೇಲೆ 17/5/2022 ಸರ್ಕಾರ ಒಂದು ಕಮಿಟಿ ಮಾಡ್ತು. ಅದರ ಕಮಿಟಿಯ ಅಧಿಕಾರಿಯನ್ನು ಶ್ರೀ ಜಯರಾಮ್ ಭಾರತ ಆಡಳಿತ ಸೇವೆ ಅಧ್ಯಕ್ಷರು, ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮರಳಿ ಇವ್ರನ್ನ ನೇಮಿಸಾಯಿತು ಎಂಕ್ವೈರಿ ಆಫೀಸರ್ ಆಗಿ. ಇವರಾದ 1 ತಿಂಗಳಿಗೆ ಒಬ್ಬರು ಆಂಧ್ರದವರಿದ್ದರು, ಚೀಫ್ ಸೆಕ್ರೆಟರಿ. ರಿಟೈರ್ಡ್ ಆಗೋ ಹಿಂದಿನ ದಿವಸ 1/6/17ನೇ ತಾರೀಕು 5ನೇ ತಿಂಗಳು 22ರಲ್ಲಿ ಒಬ್ಬ ಅಧಿಕಾರಿನ ಮಾಡ್ತಾರೆ. ಇನ್ನೇನು ಚೀಫ್ ಸೆಕ್ರೆಟರಿ ರಿಟೈರ್ಡ್ ಆಗುವಾಗ ಅಂದರೆ 1/6/2022 18ನೇ ದಿವಸಕ್ಕೆ ರಿಟೈರ್ಡ್ ಆಗೋ ಹಿಂದಿನ ದಿವಸ ಸರ್ಕಾರಿ ಆದೇಶವನ್ನು ಮಾರ್ಪಡಿಸಿ ವಸತಿ ಇಲಾಖೆಯ ಕಾರ್ಯದರ್ಶಿಗಳಾದ ಡಾಕ್ಟರ್ ರವಿಶಂಕರ್, ಭಾರತ ಆಡಳಿತ ಸೇವೆ, ಇವರನ್ನು ನೇಮಕ ಮಾಡಿದ್ರು. ನನ್ನ ಆರೋಪ ಸುಳ್ಳಿದ್ರೆ ಜಯರಾಮ್ ಅವ್ರನ್ನ ಯಾಕೆ ಸ್ವಾಮಿ ಚೇಂಜ್ ಮಾಡಿದ್ರಿ? ನೀವು ನಿಷ್ಪಕ್ಷಪಾತವಾದ ತನಿಖೆ ಮಾಡೋದಿದ್ರೆ ನೀವು ಯಾಕಂತ ಅಧಿಕಾರಿ ಚೇಂಜ್ ಮಾಡಿದ್ರಿ? ಆಯಿತು, ಇವ್ರು ಶುರು ಮಾಡಿದ್ರು. ಇವರು ಕೂಡ
3 ವಿಚಾರಗಳಲ್ಲಿ 1 to 4 ಮಾಡಲಿಕ್ಕೆ ಆದೇಶ ಕೊಟ್ಟರು. ಸ್ವಲ್ಪ ತೇಲ್ಸಿ. ಇದಾದ ಮೇಲೆ ಮತ್ತೆ ಸರ್ಕಾರ 9/6/2003 ಎಂಕ್ವೈರಿ ಮಾಡಬೇಕಲ್ಲ, ಅದು ಮೇಲ್ನೋಟಕ್ಕೆ ಸಾಬೀತಾಯಿತು. ಇವ್ರ ಮೇಲೆ ಕ್ರಮ ವಹಿಸ್ಬೇಕಲ್ಲ. ಶ್ರೀ ಯೋಗೇಂದ್ರ ತ್ರಿಪಾಠಿ ಅವ್ರನ್ನ ತನಿಖಾಧಿಕಾರಿಯಾಗಿ ನೇಮಕ ಮಾಡಿದ್ರು. ತನಿಖಾಧಿಕಾರಿಯಾಗಿ ಅಲ್ಲಿಗೆ ಡಾಕ್ಯುಮೆಂಟ್ ಎಲ್ಲ ಪ್ರೆಸೆಂಟ್ ಮಾಡಬೇಕಲ್ಲ ಸರ್ಕಾರದ ಪರವಾಗಿ. ಶ್ರೀ ಉಜ್ಜಲ್ ಕುಮಾರ್ ಘೋಷ್ ಪ್ರೆಸೆಂಟಿಂಗ್ ಆಫೀಸರ್ ಅವರನ್ನು ಮಾಡಿದ್ರು. ಆಯಿತು, ಬರಲಿ ಎಂಕ್ವೈರಿ ಅಂತ ಸುಮ್ಮನಾದ್ವಿ. ನಾನು ಫಾಲೋ ಅಪ್ ಮಾಡೋದು ಬಿಟ್ಬಿಟ್ನಲ್ಲ. ಅದಾದಮೇಲೆ ಇವ್ರಿಗೆ ಬೇರೆ ಬೇರೆ ಕಡೆಯಿಂದೆಲ್ಲ ಹೇಳ್ಸಿದ್ರು, ನಡೀಲಿಲ್ಲ. ಇಬ್ಬರು ಒಳ್ಳೆ ಆಫೀಸರ್ಸ್. ಕೊನೆಗೆ ಇನ್ನೊಬ್ಬರು ಅವ್ರು ರಿಟೈರ್ಡ್ ಆದ್ರಲ್ಲ, ಚೀಫ್ ಸೆಕ್ರೆಟರಿ, ಸನ್ಮಾನ್ಯ ರಜನೀಶ್ ಗೋಯಲ್ ಅವರು 10/7/2024 ಇನ್ನೊಂದು ಆದೇಶ ಮಾಡಿದ್ರು. ನಿವೃತ್ತ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಡಾಕ್ಟರ್ ಎ ಮೂರ್ತಿ, ಗುರುಮೂರ್ತಿ ಅವ್ರಿಗೆ ಪ್ರೆಸೆಂಟಿಂಗ್ ಆಫೀಸರು ಶ್ರೀ SB ಶೆಟ್ಟಣ್ಣನವರ್, ಇವರು ಪ್ರಮೋಟಿ, KS ಪ್ರಮೋಟಿ, ಇವ್ರಿಗಿನ್ನ ಜೂನಿಯರ್. ಇವ್ರನ್ನ ಪ್ರೆಸೆಂಟಿಂಗ್ ಆಫೀಸರ್. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸರ್ಕಾರದ ವ್ಯವಸ್ಥೆ ನೀವು ರಾಜಕಾರಣಿಗಳು ಅಂತ ನೋಡೋದೇ ಒಂಥರ. ನಾನು ಇವತ್ತು ಇದನ್ನು ಮಾತಾಡ್ತಿರ್ಲಿಲ್ಲ. ನಮ್ಮ ಕಿರಿಯರೊಬ್ಬರು ಇದ್ದಾರೆ ಮೈಸೂರಲ್ಲಿ, ಅವ್ರ ಬಗ್ಗೆ ಗೌರವ ಇದೆ. ಈ ಮೂಡಾದ್ದೆಲ್ಲ ಆಯ್ತಲ್ಲ, ಮೂಡಾದ್ದೆಲ್ಲ ಆಗ ಛೂ ಮಂತ್ರ ಛೂ ಮಂತ್ರ ಛೂ ಮಂತ್ರ ಅವ್ರ ಬಗ್ಗೆ ಒಂದು ಲೇಖನ ಬರೆದ್ರು. ದಕ್ಷ ಅಧಿಕಾರಿ ಮೈಸೂರಿನ ರಾಜಕಾರಣಿಗಳು ಇವ್ರನ್ನ ಎತ್ತಂಗಡಿ ಮಾಡಿಸ್ಬಿಟ್ರು ಅಂತ ಬರ್ಸ್ಕೊಂಡ್ರು. ಆಗ ಕಂಬ್ಯಾಕ್ ಆ ಥರ ಇದನ್ನು ಬರ್ಸ್ಕೊಂಡ್ರು. ಸ್ನೇಹಿತರೆ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.